ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಿಗ್ಗಾಂವ ತಾಲೂಕಿನ ಬಂಕಾಪುರ ಪಟ್ಟಣದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಬುಧವಾರ ಗ್ರಂಥಪಾಲಕರ ದಿನಾಚರಣೆ ಹಾಗೂ ಭಾರತೀಯ ಗ್ರಂಥಾಲಯ ವಿಜ್ಞಾನದ ಪಿತಾಮಹ ಪದ್ಮಶ್ರೀ ಡಾಕ್ಟರ್ ಎಸ್.ಆರ್. ರಂಗನಾಥನ್ ಅವರ 134ನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಬಂಕಾಪುರ ಪುರಸಭೆಯ ಉಪಾಧ್ಯಕ್ಷ ಆಂಜನೇಯ ಗುಡಿಗೇರಿ ಮಾತನಾಡಿ, ಸ್ಥಳೀಯರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಂಥಾಲಯಕ್ಕೆ ಆಗಮಿಸಿ ಪುಸ್ತಕಗಳನ್ನು ಓದುವ ಮೂಲಕ ಜ್ಞಾನವನ್ನು ಹೆಚ್ಚಿಸಿಕೊಂಡು ಜೀವನದಲ್ಲಿ ಸ್ಫೂರ್ತಿ ಪಡೆಯಬೇಕು ಅಂತ ಹೇಳಿದ್ದಾರೆ. ಸಾಹಿತಿ ಎ.ಕೆ. ಅದ್ವಾನಿಮಠ ಮಾತನಾಡಿ, ಡಾಕ್ಟರ್ ಎಸ್.ಆರ್. ರಂಗನಾಥನ್ ಅವರ ಗ್ರಂಥಾಲಯ ವಿಜ್ಞಾನದ ಪಂಚಸೂತ್ರಗಳ ಮಹತ್ವವನ್ನ ವಿವರಿಸಿದ್ದಾರೆ. ಗ್ರಂಥಗಳು ಉಪಯೋಗಕ್ಕಾಗಿ ಪ್ರತಿ ಓದುಗರಿಗೆ ಅವರ ಗ್ರಂಥ, ಪ್ರತಿ ಗ್ರಂಥಕ್ಕೆ ಅವರ ಓದುಗನ ಸಮಯ ಉಳಿಸಿ ಹಾಗೂ ಗ್ರಂಥಾಲಯ ಒಂದು ಬೆಳೆಯುವ ಶಿಶು ಎಂಬ ಪಂಚಸೂತ್ರಗಳು ಗ್ರಂಥಾಲಯದ ಮಹತ್ವವನ್ನ ಸಾರುತ್ತವೆ ಎಂದಿದ್ದಾರೆ. ಅದನ್ನ ನೆನಪಿಟ್ಟುಕೊಂಡು ನಾವು ಕೆಲಸ ಮಾಡೋಣ. ಯಾವ ಆಸೆ ಆಮಿಷಗಳಿಗೆ ಬಲಿಯಾಗಬೇಡ್ರಿ, ಯಾವ ಆಸೆ ಆಮಿಷಗಳಿಗೆ ಬಲಿಯಾಗಕ್ಕೆ ಹೋಗಬೇಡ್ರಿ. ನಮ್ಮ ಸ್ವಂತಿಕೆಯನ್ನು ಉಳಿಸಿಕೊಂಡು ನಾವು ದಯಮಾಡಿ ಊರಿನ ಬಗ್ಗೆ ಕಾಳಜಿ ವಹಿಸಬೇಕು. ಮತ್ತು ಆದಷ್ಟು ದೌಡ ಲೈಬ್ರರಿ ಶಿಫ್ಟ್ ಮಾಡಕ್ಕೆ ಉಪಾಧ್ಯಕ್ಷರು ಠರಾವ್ ಮಾಡಿಸಿ ಇವರಿಗೆ ಕೊಟ್ಟರೆ ಮುಂದಿನ ಕೆಲಸ ಸರಳ ಸಾಗ್ತದೆ. ಈ ಲೈಬ್ರರಿನ ಇಲ್ಲಿ ಹೇಳ್ತಾರ ಅಂತ ಹೇಳಿ ಇದ್ರಾಗ ಹೇಳ್ಬಿಟ್ಟಾರ, ಅದನ್ನು ಮಾಡೋಕ್ಕೆ ಅಡ್ಡಿ ಇಲ್ಲ. ಬಂಕಾಪುರ ಸುಧಾರಿಸುತ್ತೆ, ಅಲ್ಲಿ ಮಟ್ಟ ಸುಧಾರಿಸ್ತದೆ. ಇದು ನನ್ನ ಸ್ಪಷ್ಟವಾದಂಥ ಒಂದು ನಿಲುವು. ಎಲ್ಲಿವರೆಗೆ ನೀವು ಹೋರಾಟ ಮಾಡೋದಿಲ್ಲ ಅಲ್ಲಿವರೆಗೆ ಬಂಕಾಪುರ ಸುಧಾರಿಸೋದಿಲ್ಲ. ಸಮಸ್ಯೆಗಳು ಭಾಳ ಅದಾವೆ, ಅವನ್ನೆಲ್ಲ ಹೇಳ್ಕೊಂಡು ಕೂತ್ರು ಹೋಗಿಲ್ಲ. ಸಮಯನೂ ಭಾಳ ಆಗ್ಯದ. ಮತ್ತು ಈಗ ಉಪಾಧ್ಯಕ್ಷರು ಅಲ್ಲೇನೋ ನಿಮಗೆ ಅಲ್ಲಿ ಇದು ಮಾಡಿದ್ರು, ಆದರೆ ಉಪಾಧ್ಯಕ್ಷರು ಒಬ್ಬರು ಹೇಳೋದ್ರಿಂದ ಆಗೋದಿಲ್ಲ. ನೀವು ಠರಾವ್ ಮಾಡಿಕೊಡಿ ಇವ್ರಿಗೆ, ನೀವು ಲೈಬ್ರರಿನ ಅಲ್ಲಿ ಶಿಫ್ಟ್ ಮಾಡಿರಿ, ಇದು ಎಲ್ಲ ಹಿಂಗಾಗ್ಯದ ಪರಿಸ್ಥಿತಿ, ಅದನ್ನು ಶಿಫ್ಟ್ ಮಾಡಿರಿ, ಇದು ಕಟ್ಟಡ ಆಗುವವರೆಗೆ ಅಂಥೇಳಿ ನೀವು ಠರಾವ್ ಮಾಡಿ ಕೊಟ್ಟರೆ ಅವರು ಡಿಸ್ಟ್ರಿಕ್ಟ್ ಲೈಬ್ರರಿ ಪರ್ಮಿಷನ್ ತಗೊಂಡು ಅಲ್ಲಿ ಶಿಫ್ಟ್ ಮಾಡ್ತಾರೆ. ನಾ ಅಜ್ಜಣ್ಣವ್ರಿಗೆ ಇದನ್ನು ಹೇಳಿದ್ದೆ. ಏನಂದ್ರೆ ಗೊತ್ತವರು ಏನಂದ್ರೆ ಲೈಬ್ರರಿ ಇವತ್ತಿನ ಲೈಬ್ರರಿ ಎಸ್.ಆರ್. ರಂಗನಾಥ್ ಬರೋಕ್ಕಿಂತ ಪೂರ್ವ ಲೈಬ್ರರಿ ಇತ್ತು ನಮ್ಮಲ್ಲಿ. ಅಂದರೆ ನಳಂದ ವಿಶ್ವವಿದ್ಯಾಲಯದ ಒಂದು ಲೈಬ್ರರಿ ತೊಗೋಬೇಕಂದ್ರೆ ಸುಮಾರು 1 ವರ್ಷಗಟ್ಟಲೆ ಆ ಲೈಬ್ರರಿನ ಕಿಡಿಗಲ್ಲಿ ಸುಟ್ರೆ ವರ್ಷಗಟ್ಟಲೆ ಸುಡ್ತಂತೆ ಅಂತ ಅಂದಿರ್ತಾರೆ. ನಾವು ಸಂಶೋಧನೆ ಮಾಡಿ ಭಾರತ ಮೊದಲೇ ಸಂಶೋಧನೆ ಮಾಡಿತ್ತು, ಮೊದಲೇ ಈ ತಂತ್ರಜ್ಞಾನ ಎಲ್ಲ ಇತ್ತು. ಆಮೇಲೆ ಇದು ಜ್ಞಾನ ನಿಂತು ನೀರಲ್ಲ, ಯಾವತ್ತೂ ಜ್ಞಾನ ನಿಂತು ನೀರಲ್ಲ, ಹರಿಯೋ ಗಂಗೆ ಯಾವತ್ತೂ ಹರಿತಿರ್ತೈತಿ. ಹಿಂದೆ ಬರೀ ಪುಸ್ತಕ ಬಂದು, ಆಮ್ಯಾಗ ಕಂಪ್ಯೂಟರ್ ಬಂದು, ಇವತ್ತು AI ಬಂದಿದೆ. ಆ ಜಗದೊಳಗೆ ಹೊಸ ತಂತ್ರಜ್ಞಾನಗಳು ಇವತ್ತು ಆವಿಷ್ಕಾರಗಳನ್ನು ಮಾಡ್ತಾ ಇದ್ದಾರೆ, ಆವಿಷ್ಕಾರಗಳು ಹೋಗ್ತಾ ಇದ್ದಾರೆ. ಈ ನಿಟ್ಟಿನೊಳಗೆ ಈ ನಿಟ್ಟಿನೊಳಗೆ ನಾವು ಚಿಂತನೆ ಮಾಡಬೇಕಾಗಿದೆ. ಸ್ಪರ್ಧೆಯಲ್ಲಿದೆ ನಾವು. ಅಂದ್ರೆ 10 ವರ್ಷ ರೌಡಿ ಸೀಟ್ರ್ ಆದಮೇಲೆ ಮತ್ತೆ 2 ವರ್ಷ ಏನೂ ಮಾಡಲಿಲ್ಲ ಅಂದರೂ ಕೂಡ ಅವ್ರಿಗೆ ಸಹಾಯ ಮಾಡ್ಕೊಂತ ಬಂದರು, ಅವ್ರಿಗೆ ಸ್ನೇಹಿತರಾಗಿ ವರ್ತನೆ ಮಾಡಿದರು. ಊರಾಗ ಸಾಕಷ್ಟು ಅಭಿವೃದ್ಧಿ ಕೆಲಸ, ಬಡವರಿಗೆ ಒಳ್ಳೇದು ಮಾಡಿದರು. ದಲಿತರ ಕೆಲಸ ಮಾಡೀವಿ, ಬಡವರಿಗೆ ಕೆಲಸ ಮಾಡೀವಿ, ವೃದ್ಧರ ಸೇವೆ ಮಾಡೀವಿ, ಎಲ್ಲ ಮಾಡ್ಕೊಂತ ಬಂದ್ರೆ ಮತ್ತೆ ನಮ್ದು ರೌಡಿ ಶೀಟ್ರ್ ಮತ್ತೆ ಪ್ರಾರಂಭ ಮಾಡಿ 2 ವರ್ಷದಿಂದ. ಈ ವಿಷಯಕ್ಕೆ ನಾವು ಹಿಂದೆ ಶಾಸಕರಿಗೆ ಭಾಳ ಸಲ ಹೇಳೀನಿ. ಜೀವಿ ಒಳಗೆ ಬಂದಾಗ ಹೇಳಿ ಪ್ರಸ್ತಾಪ ಮಾಡಿ ಅರ್ಜಿಯನ್ನು ಮತ್ತೆ ಇನ್ನೂವರೆಗೆ ಕೂಡ ಮಾಡಿದ್ವಿ. ಮತ್ತು ಅನೇಕ ಲೈಬ್ರರಿ ವಿಷಯನೂ ನಾವು ಮಾತಾಡಿದ್ವಿ. ಮತ್ತು ಅದು ಏನಾಗೈತಿ, ಎಲ್ಲಿ ಬಂದೈತೆ ಅಂತಲೂ ನನಗೆ ಗೊತ್ತಿಲ್ಲ. ಲೈಬ್ರರಿಯಲ್ಲಿ ನಮ್ಗೆ ಏನು ವಿಷಯ ಹೇಳಿಲ್ಲ. ಗ್ರಂಥಪಾಲಕರಾಗಿ ನಾನು ಕೆಲಸ ಮಾಡ್ತಾ ಇರೋದ್ರಿಂದ, ಅವರು ಗ್ರಂಥಪಾಲಕರಾಗಿದ್ದರಿಂದ ನನಗೆ ಇಲ್ಲಿ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಪತ್ರಿಕೆದವರು ಅಲ್ಲ ಅನ್ನುವಂಥ ಭಾವನೆಯನ್ನು ಮೊದಲು ಹೇಳ್ತಾ ಇದ್ದೀನಿ. ಒಂದು ಸಮಯವನ್ನು, ಒಂದು ಅವಕಾಶವನ್ನು ಹೆಂಗೆ ಕಲ್ಪಿಸಿಕೊಟ್ರು, ಅದೇ ರೀತಿಯಾಗಿ ನಮ್ಮ ಎಸ್.ಆರ್. ರಂಗನಾಥ್ ಅವರು ಕೂಡ ಏನು ಮಾಡಿದ್ರು ಅಂತಂದ್ರೆ, ನನ್ನ ದಿನಾಚರಣೆಯನ್ನು ಗ್ರಂಥಪಾಲಕರ ದಿನಾಚರಣೆಯನ್ನಾಗಿ ಮಾಡ್ರಿ ಅನ್ನುವಂಥದ್ದು. ಯಾವುದು ಗ್ರಂಥಗಳು ಉಪಯೋಗ ಇಲ್ಲ ಅನ್ನುವಂಥದ್ದಿಲ್ಲ, ಪ್ರತಿ ಗ್ರಂಥಗಳು ಕೂಡ ಏನದಾವ ಅಂತಂದ್ರೆ ಉಪಯೋಗ ಅದಾವು ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು, ಪ್ರತಿ ಓದುಗರಿಗೆ ಒಂದು ಗ್ರಂಥ ಇದೆ ಅನ್ನುವಂಥದ್ದು. ಪ್ರತಿ ಓದುಗರಿಗೆ ಒಬ್ಬರು ಯಾರಾದರೂ ಬಂದು ಎಲ್ಲ ಕಂಡು ಹಿಡಿದಂಥ ಋಷಿಮುನಿಗಳು ತ್ಯಾಗ ಮಾಡಿದ್ದಾರೆ. ಅಂದರೆ ಈ ಗ್ರಂಥದಿಂದ ನಾವು 158 ದಿವಸ ಭಾರತ ದೇಶ ಒಂದು ಬುಕ್ಕಿನ ಮೇಲೆ ಇದೆ. ಅಂಬೇಡ್ಕರ್ ಅವರು ಇದನ್ನು ಬರೋದು ಸ್ವಾತಂತ್ರ್ಯ ಎಲ್ಲ ನಾವು ಒಂದು ಹೆಂಗೆ ಮಂಡನೆ ಮಾಡಬೇಕು ಅಂತ ಅದು ಒಂದು ಗ್ರಂಥದೊಳಗೆ ಬರೆದ್ರು. ಹಿಂದಿನ ಇತಿಹಾಸದಲ್ಲಿ ಋಷಿಮುನಿಗಳು, ವಿವಿಧ ವಿನ್ಯಾಸಗಳು ಎಲ್ಲರೂ ಬಂದರು. ಆಮೇಲೆ ಈಗ ಯಾವುದೇ ನೋಡ್ರಿ ಬೈಬಲ್ ಆಯ್ತು, ಯಾಕೆ ಅವರ ಒಂದು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಕಥೆಗಳು ಇರ್ತದೆ, ಒಂದು ಅವರಿಗೆ ಒಂದು ಅನುಭವ ಇರ್ತದೆ. ಅಂಥ ಅನುಭವವನ್ನು ನಾನು ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. 1980ರಲ್ಲಿ ನಾನು ಶಾಲೆ ಶಿಕ್ಷಣ ಓದುವಾಗ ನಂದು ಆಕ್ಸಿಡೆಂಟ್ ಆಯಿತು. ನನ್ನ ಜನ್ಮನಲ್ಲೇ
ಓದ್ಬಿಟ್ಟು ತಿಳ್ಕೊಂಡೆ. ಆವಾಗ ನಾನು ಬದುಕಬೇಕು ಹೆಂಗೆ ಅನ್ನುವಂಥದ್ದು ಕೂಡ ನಾನು ನಿರಾಶೆ ಭಾವನೆಯಿಂದ ಬರ್ತಿದ್ದೆ. ಆಮೇಲೆ ಏನಾಯ್ತು, ನಾವು ಪ್ರಿನ್ಸಿಪಲ್ ಅವರು ಜೆ ಪ್ರಿನ್ಸಿಪಲ್ ಸರಿ ನಾನು ಅವರಿಗೆ ಮದುವೆ ಮಾಡಿಕೊಟ್ಟಿದ್ದೆ, ನಮ್ಮ ಸದಾಶಿವರಿಗೆ ನಾನು ಇಂಟರ್ವ್ಯೂ ಹೋಗ್ಬೇಕಾದ್ರೆ. ಆವಾಗ ಅವರು ಒಂದು ನನಗೆ ಕೆಲವು ಕಾರಣ ಕಟ್ಕೊಟ್ರು. ಆದರೆ ನೀವು ಎಲ್ಲ ಓದ್ರಿ ಅಂತ ಮಾನವವಾದ ವಿವೇಕಾನಂದ ನಿಮ್ಮ ಜ್ಞಾನ ಸಿಗಬೇಕಂದ್ರೆ ಇನ್ನೂ ಜ್ಞಾನ ಬಂದು ನಾವು ಕಾಲೇಜ್ ಕಲಿಯೋದು ದೊಡ್ಡದಲ್ಲ, ಅದು ಹೊರತಾಗಿ ಮತ್ತಿನ್ನೂ ಇದೆ ಜ್ಞಾನ ಸಂಪಾದನೆ ಮಾಡ್ಕೊಳ್ಳೋದು ಸ್ಥಾನ ಹೇಳ್ಕೊಟ್ರು. ಅವಾಗ ನಾವು ಓದ್ತಿದ್ವಿ, ಅವರೇ ಪೇಪರ್ ಓದ್ತಿದ್ವಿ ಬರ್ತೀವಿ ಗ್ರಂಥಗಳನ್ನ ಓದ್ತಿರ್ಲಿಲ್ಲ, ಮತ್ತು ನಾಲೆಜ್ ಎಲ್ಲರೂ ನಾಲೆಜ್ ಓದ್ತಿರ್ಲಿಲ್ಲ. ಅದು ನೋಡ್ತಿದ್ವಿ, ಒಂದು ಪೇಪರ್ ಗೊತ್ತಿದ್ವಿ ಅಷ್ಟೇ. ಆಮೇಲೆ ಅದು ಆಳವಾಗಿ ಹೋಗ್ತಕ್ಕಂಥ ನನಗೆ ಅದರ ಅಭಿರುಚಿ ಒದಗಿಸ್ಕೊಟ್ರು ನಮ್ಮ ಪ್ರಿನ್ಸಿಪಾಲ್ ಅವರ ಜಯಂತಿಗೋಸ್ಕರ ನನ್ನ ಯಾಕಂದ್ರೆ ಅದಾವ ನಾನು ಜೀವನ ಸಂಗೀತ ಕಲಿತಿದ್ದೆ, ಬಾರಿಸ್ತಿದ್ದೆ, ಎಲ್ಲ ಬರೋದೇ ಕಲಿತಿದ್ದೆ. ಬಟ್ ಈ ಸ್ವರಗಳ ಮಾತಿಗೆ ಮಾತ್ರ ಆಗ್ತಿದ್ದೇನೆ. ಆ ಕಾಲಘಟ್ಟದಲ್ಲಿ ಏನಾಯ್ತು, ಅವಾಗ ನಾನು ಲೈಬ್ರರಿಯಿಂದ ನಾವು ಮುಂದಾಗಿ ಬರ್ತೀವಿ, ನಮ್ಮ ಜೀವನ ಸಾರ್ಥಕ್ಕೆ ಯಾವ ರೀತಿ ಮಾಡ್ಕೋಬೇಕು, ಮುಂದೆ ಹುಟ್ಟಿದ್ವಿ, ಬೆಳೆದ್ವಿ, ಒಂದು ದಿವಸ ಸತ್ವಿ. ಸಾವು ಮತ್ತು ಬದುಕು, ಹುಟ್ಟು ಸಾವುಗಳ ಮಧ್ಯೆ ಏನು ಬದುಕದಲ್ಲ, ಇದನ್ನು ಯಾವ ರೀತಿ ನಾವು ಸಾರ್ಥಕ ಮಾಡ್ಕೋಬೇಕು ಅನ್ನುವಂಥದ್ರಲ್ಲಿ ಪೂರ ಕೆಲವೊಂದು ಸಂಕ್ಷಿಪ್ತ ಶಿಕ್ಷೆ ಕೊಟ್ಟರು. ಅದನ್ನು ಸವಿಸ್ತರವಾಗಿ ಓದ್ತಾ ಇದ್ರಲ್ಲ, ನಮ್ಮ ಜೀವನದಲ್ಲಿ ಕಥೆಗಳು, ಕಹಿ ಕಥೆಗಳು ಬರ್ತವೆ. ಅದರಂತೆ ಎಲ್ಲ ಊರಿನ ಹಿರಿಯರೇ, ಮಾಧ್ಯಮ ಅವರೇ, ಎಲ್ಲರಿಗೂ ನಾನು ತಂದೆ ತಿಳ್ಕೊತಾರೆ. ಇವರು ತಾಯಿ ಮತ್ತು ಸಂಬಂಧಿಕರ ಅವರ ಸಹಾಯದಿಂದ ಒಳ್ಳೆಯ ಉತ್ತಮ ವಿದ್ಯೆಯನ್ನು ಕಲಿಯುವ ಮುಖಾಂತರ ಮಂಗಳೂರು ಕಾಲೇಜಿನಲ್ಲಿ ಅವರು ಗಣಿತ ತಜ್ಞರಾಗಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾರೆ. ಹೀಗೆ ಅವರು ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡುವಾಗ ಇವರನ್ನು ಇಂಗ್ಲೆಂಡ್ಗೆ ಲಂಡನ್ ಸ್ಕೂಲ್ ಆಫ್ ಲೈಬ್ರರಿ ಇಲ್ಲಿ ನೂತನ ಶಿಕ್ಷಣ ಪಡೀತು. ಇಲ್ಲಿ ನಿರಂತರವಾಗಿ ಇದು ಲೈಬ್ರರಿ ಅಂದರೆ ಇದರ ವಿಚಾರವೇನು, ಇದು ಯಾವ ಥರ ಒಗ್ಗೂಡಿದೆ, ಇಂಗ್ಲೆಂಡ್ ದೇಶದಲ್ಲಿ ಲೈಬ್ರರಿ ಯಾರಿಗೆ ಮಾಧ್ಯಮ ವರ್ಗದರು ಎಲ್ಲರಿಗೂ ಮೊದಲನೇದಾಗಿ ಧನ್ಯವಾದ. ವಿಧಾನಗಳಿಗೆ ಹಾಗೂ ವಿಜ್ಞಾನಿಗಳಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಸಾಕಷ್ಟು ಭಾರತದ ನಾಗರಿಕರಿಗೆ, ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಒಂದು ಈ ಗ್ರಂಥಾಲಯನ ನಿರ್ಮಾಣ ಮಾಡಿದ ಕೀರ್ತಿ ಅವರಿಗೆ ಸಲ್ತದೆ. ಯಾಕಂತಂದ್ರೆ ಅವರು ಎಲ್ಲ ಅಳೆದು ತೂಗಿ ಈ ಭಾರತ ಅನಸ್ಕೃತ ಒಂದು ಇದು ಬಾಳಿತ್ತವ, ತಮಗೆ ಬೇಕಾದಂಥ ವಿಷಯಗಳನ್ನು ತಿಳಿದುಕೊಂಡು ತಾವು ಮುಂದೆ ಒಂದು ತಮ್ಮ ವೃತ್ತಿಗೆ ಅನುಕೂಲವಾಗಲಿ ಅನ್ನೋ ಒಂದು ರೀತಿಯಲ್ಲಿ ಇವರು ಮಾಡಿದ್ದಾರೆ. ಅದು ಎಲ್ಲರಿಗೆ ಅನುಕೂಲ. ಅದಕ್ಕೆ ಇದೇ ಸಂದರ್ಭದಲ್ಲಿ ಗ್ರಂಥಪಾಲಕ ಎಂಎಚ್ ದೊಡ್ಡದೇವರ ಹಾಗೂ ಗಾಯಕ ಗುರುರಾಜ್ ಚೆಲ್ವಾದಿ ಅವರನ್ನ ವೇದಿಕೆಯಲ್ಲಿ ಸನ್ಮಾನ ಮಾಡಲಾಗಿದೆ. ಬಂಕಾಪುರ ಸಾರ್ವಜನಿಕ ಗ್ರಂಥಾಲಯಕ್ಕೆ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕೆಂಬ ಒತ್ತಾಯವೂ ಕೂಡ ಕಾರ್ಯಕ್ರಮದಲ್ಲಿ ವ್ಯಕ್ತವಾಗಿದೆ. ಕಾರ್ಯಕ್ರಮದಲ್ಲಿ ಆಂಜನೇಯ ಗುಡಿಗೇರಿ, ಎಕೆ ಅಧ್ವಾನಿಮಠ, ತಹಶೀಲ್ದಾರ್ ಅಬ್ದುಲ್ ರಜಾಕ್, ಗಾಯಕ ಗುರುರಾಜ್ ಚೆಲ್ವಾದಿ, ಮಂಜುನಾಥ ಕೂಲಿ, ಪುರಸಭೆ ಸದಸ್ಯರು ಆದ ತಹಮೀದ್ ಖಾಜಿ, ನಾಶೀರ್ ಅಹಮದ್ ಹೆಲ್ಡೆವಾಲೆ, ಗದಿಗೆಪ್ಪ ಬಳ್ಳಾರಿ, ಯಲ್ಲಪ್ಪ ಸುಂಕದ, ಶಿವಪ್ಪ ಮಾಗಿ, ಸೋಮಶೇಖರ ಗೌಡ ಸಜ್ಜನಗೌಡ್ರ, ಸೋಮಣ್ಣ ರಾಮಣ್ಣನವರ, ಯಲ್ಲಪ್ಪ ಹುಲ್ಲತ್ತಿ, ಸಿದ್ದಪ್ಪ ಮತ್ತೂರ, ಶಂಕರಣ್ಣ ಮುರುಗಣ್ಣನವರ ಸೇರಿ ಗಣ್ಯರು, ಪತ್ರಿಕಾ ಹಾಗೂ ಮಾಧ್ಯಮ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ರವಿರಾಜೇಶ್ ಸಂಶಿ, ಹಾವೇರಿ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.